ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂತಹ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಈಗ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಟ ದರ್ಶನ್ಗೆ ಎರಡೆರಡು ಟೆನ್ಷನ್ ಶುರುವಾಗಿದ್ದು, ಒಂದು ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್ ನಟ ದರ್ಶನ್ಗೆ ಶುರುವಾಗಿದೆ. ಡಿಸ್ಕ್ ಆಪರೇಷನ್ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ದರ್ಶನ್ಗೆ? ಎಂತ ಅಂದ್ರೆ ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಬೆನ್ನು ಮೂಳೆಗಳ ಮಧ್ಯೆ ದರ್ಶನ್ಗೆ ತೇವಾಂಶದ ಭಾಗ ಇರುತ್ತೆ. ಡಿಸ್ಕ್ ಆಪರೇಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆ ತೇವಾಂಶದ ಭಾಗ ಇನ್ನು ಮೂಳೆಗಳಿಂದ ಹೊರಗಡೆ ಬಂದಿರುತ್ತೆ. ಆ ಮೂಳೆಗಳಿಗೆ ಒತ್ತಡ ಆಗುತ್ತೆ. ಒತ್ತಡ ಹಾಕಿದಾಗ ನೋವು ಬರುತ್ತೆ. ಹೊರಗಡೆ ಬಂದಿರೋ ತೇವಾಂಶದ ಭಾಗವನ್ನ ಸರ್ಜರಿ ಮಾಡ್ತಾರೆ. ಡಿಸ್ಕ್ ಆಪರೇಷನ್ ಮಾಡಿದ್ರೆ ರಾಡ್ ಅಳವಡಿಕೆಯನ್ನ ಮಾಡೋದಿಲ್ಲ. ಇದು ಡಿಸ್ಕ್ ಆಪರೇಷನ್ ಯಾವ ರೀತಿಯಾಗಿರುತ್ತೆ ಮತ್ತೆ ಬೆನ್ನು ಮೂಳೆ ಆಪರೇಷನ್ ಹೇಗಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಇನ್ನು ಒಂದು ವೇಳೆ ರಾಡ್ ಅಳವಡಿಕೆ ಆಪರೇಷನ್ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡಿದ್ರೆ, ಬೆನ್ನು ಮೂಳೆಗಳು ಒಂದಕ್ಕೊಂದು ಮುಂದೆ ಬಾಗಿರುತ್ತವೆ. ಬೆನ್ನು ಮೂಳೆ ಹೊರಗಡೆ ಬಂದಾಗ ನೋವು ಜಾಸ್ತಿ ಆಗುತ್ತೆ. ಬೆನ್ನು ಮೂಳೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನೋವು ಜಾಸ್ತಿ ಆಗುತ್ತೆ. ಹೊರಗಡೆ ಬಂದಿರೋ ಬೆನ್ನು ಮೂಳೆಗೆ ಆಪರೇಷನ್ ಅನ್ನ ಮಾಡ್ತಾರೆ. ಇದು ಒಂದು ವೇಳೆ ರಾಡ್ ಅಳವಡಿಕೆ ಮಾಡಿದ್ರೆ ದರ್ಶನ್ಗೆ ಆಪರೇಷನ್ ಯಾವ ರೀತಿಯಾಗಿರುತ್ತೆ ಅನ್ನೋ ಪ್ರೋಸೆಸ್.